ಅಬ್ಬಾ, ಊಟ ತಿಂದಿದ್ದು ಯಾಕೋ ಜಾಸ್ತಿ ಆಗ್ಬಿಟ್ಟಿದೆ ಅನಿಸ್ತೈತೆ. ಅದಕ್ಕೆ ವಾಕ್ ಮಾಡ್ತಾ ಇದ್ದೀನಿ. ಯಾಕೋ ತುಂಬ ಸುಸ್ತಾಗ್ತೈತೆ. ಶರತ್ತ ಬರ್ತಾ ಇದ್ದೀನಿ ಅನಿಸ್ತಾ ಇದೆ. ಓ, ಹೆಂಡ್ತಿ ಯಾವಾಗಲೂ ಹೇಳಿರಬೇಕು, ಸೀರೆ ಎಲ್ಲ ಯಾರೋ ಕಟ್ ಮಾಡಿದ್ದಾರೆ ಅಂತ. ನಾನು ಕೇಳೋಕ್ಕೆ ಬರ್ತಾ ಇದ್ದೇನೆ ಅನಿಸುತ್ತೆ. ಬರಲಿ ಹೇಳ್ತೀನಿ ಒಂದು ಸರಿಯಾಗಿ. ಏನು ಶರತ್ತ, ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಏನು ಸಮಾಚಾರ? ನಾನೆಲ್ಲಮ್ಮ ನಿನ್ಗೆ ದುರ್ಗುಟ್ಕೊಂಡು ನೋಡಿದೆ. ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ದುರ್ಗುಟ್ಕೊಂಡು ನೋಡಿದೆ ಅಂತ ಹೇಳ್ತಾ ಇದೀಯ. ನಾನೇನಕ್ಕೆ ನೋಡ್ತೀನಿ ನಿನ್ನ ದುರ್ಗುಟ್ಕೊಂಡು? ಹೌದು, ಸಮಾಚಾರ ಅಂತ ಕೇಳ್ತಾ ಇದೀಯ. ನಾನೇನು ಹೇಳಮ್ಮ ಸಮಾಚಾರ? ನೀನು ಹೇಳಿದ್ರೆ ನಾನು ಕೇಳ್ತೀನಿ. ನನ್ನದೇನಿದೆ ಸಮಾಚಾರ ಹೇಳೋದು? ಏನೋ ಇರುತ್ತಲ್ಲ, ನಿನ್ನ ಹೆಂಡ್ತಿ ಅದು ಇದು ಹೇಳ್ತಾಳೆ, ನೀನು ಬಂದು ಕೇಳ್ತೀಯಲ್ಲ, ಅದಕ್ಕೆ ಹೇಳಿದ್ನಪ್ಪ. ನೀನು ಕೇಳಿದೆ ಅಂತ ಹೇಳ್ತಾ ಇದ್ದೀನಿ. ಯಾರೋ ಕೈಲಾಗ್ದವರು ಪಾಪ ನನ್ನ ಎಷ್ಟು ಪ್ರೀತಿಯಿಂದ ನನ್ನ ಹೆಂಡ್ತಿಗೆ ಸೀರೆ ತಂದು ಕೊಟ್ಟರೆ ಕತ್ರಿ ಎತ್ಕೊಂಡು ಕಟ್ ಮಾಡಿಬಿಟ್ಟಿದ್ದಾರೆ ಸೀರೆನ. ಅವರಿಗೆ ಡೈರೆಕ್ಟಾಗಿ ಬಂದು ಮಾತಾಡೋಕ್ಕಾಗಲ್ಲ. ಇಂಥ ಕೆಲಸಗಳೆಲ್ಲ ಮಾಡ್ತಾರೆ ಯಾರು ಏಡಿಗಳು. ಇಂಥದ್ದು ಮಾಡಿದ್ದಾರೆ. ನನಗೆ ಗೊತ್ತಾಗಬೇಕು ಯಾರು ಅಂತ. ಮಾಡ್ತೀನಿ ಅವರಿಗೆ ಒಂದು ಸುತ್ತು ಮಾಡ್ತೀನಿ ಅವ್ರಿಗೆ. ಅಯ್ಯೋ, ಅದು ಯಾರು ಬರ್ತಾರೆ ನಿಮ್ಮ ರೂಮ್ಗೆ? ಆ ಕಡೆ ಎಲ್ಲ ನಾವು ತಲೆ ಕೂಡ ಹಾಕೋದಿಲ್ಲ. ಯಾರು ಬಂದ್ಬಿಡ್ತಾರೆ? ಅಲ್ಲ ಅಕ್ಕ, ನಾನು ಯಾವಾಗ ಹೇಳಿದೆ ರೂಮಲ್ಲಿ ಬಂದಿದ್ದಾರೆ, ರೂಮಲ್ಲಿ ಕಟ್ ಮಾಡಿದ್ದಾರೆ ಅಂತ? ರೂಮಲ್ಲಿ ಮಾಡಿದಾರೋ ಎಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಅದು ಹೆಂಗೆ ಹೇಳ್ತೀನಿ ರೂಮಲ್ಲಿ ಅಂತ? ಅದು ರೂಮಲ್ಲಿ ಅಂತಲ್ಲ ನಾನು ಹೇಳಿದ್ದು, ಎಲ್ಲಿತ್ತು ಏನು ಅಂತ ಕೇಳಿದ್ದೆ ಅಷ್ಟೇ. ರೂಮಲ್ಲಿತ್ತೇನೋ ಅಂತ ನಾನು ಕೇಳಿದ್ದಪ್ಪ ನಿನ್ನಷ್ಟೇ. ಹಂಗಲ್ಲ, ನೀನು ಎಕ್ಸಾಕ್ಟಾಗಿ ರೂಮಲ್ಲಿ ಬಂದು ಯಾರು ಕಟ್ ಮಾಡ್ತಾರೆ ಅಂತ ಕೇಳಿದಲ್ಲಕ್ಕ, ಅದಕ್ಕೆ ನಾನು ಕೇಳಿದೆ. ಬಿಡು, ಯಾಕೆ ಟೆನ್ಷನ್ ಮಾಡ್ಕೊಂಡಿರ್ತೀಯ? ಮಾಡಿದವ್ರಿಗೆ ಆಗಿರುತ್ತೆ. ಏನೋ ವಾಕ್ ಮಾಡ್ತಾ ಇದೀಯಾ? ವಾಕ್ ಮಾಡು, ನನಗೂ ಕೆಲಸ ಇದೆ, ನಾನು ಬರ್ತೀನಿ. ಈ ಶರತ್ತಿಗೆ ಏನಾದರೂ ನನ್ನ ಮೇಲೆ ಅನುಮಾನ ಶುರುವಾಗೈತಾ? ಯಾಕೆ ಹಿಂಗೆ ಕೇಳ್ದ ಇವನು ನನ್ನನ್ನು? ಯೋಚನೆ ಮಾಡಬೇಕಾಗಿದ್ದೆ. ಯಾಕಮ್ಮ ರಾಣಿ ಹೆಂಗಿದೆಯಾ? ಏನಾಯಿತು? ಏನಿಲ್ಲಮ್ಮ, ಇವನು ಶರತ್ ಬಂದವನೇ ಏನೇನೋ ಮಾತಾಡ್ದ ನನಗೆ. ಅದಕ್ಕೆ ಅವಳೇನಾದರೂ ಹೇಳಿದಾಳೆ ಗಂಡನಿಗೆ, ಅದಕ್ಕೆ ಬಂದು ಇವನೇನಾದರೂ ನನ್ನನ್ನು ಕೇಳಿದ್ನಾ ಅಂತ ಯೋಚನೆ ಮಾಡ್ತಾ ಇದ್ದೀನಮ್ಮ ಅಷ್ಟೇ. ಅವನೇನಾದರೂ ಕೇಳಿದ್ನಿ ನಿನ್ನ? ಕೇಳಿ ಅವನಿಗೆ ಒಂದೊತ್ತು ಬಿಡಿಸ್ತೀನಿ. ಓಹೋ, ನಾನು ಬಂದು ಕೇಳಿ ಅವ್ನಿಗೆ ಸರಿಯಾಗಿ ಹೇಳ್ತೀನಿ. ಅದು ಅಲ್ಲದೆ ರಾಣಿ, ನಿಂದೆ ತಪ್ಪು ಬಿಡಮ್ಮ. ನೀನು ಯಾಕಮ್ಮ ಅದನ್ನ ಕತ್ತರ್ಸಕ್ಕೆ ಹೋಗಿ ಇಷ್ಟೆಲ್ಲ ಇದು ಮಾಡ್ಕೊಂಡು ಕೂತ್ಕೊಂಡೆ ನೋಡು. ಬಿಡು ಹೋಗ್ಲಿ, ನಾನೇನೋ ಒಂದು ಹೇಳ್ತೀನಿ. ನೀನು ಮೊದಲು ಕೂತ್ಕೊಂಡು ತಿನ್ನೋದನ್ನ. ಅಯ್ಯೋ, ಏನು ತಿನ್ನೋದು ಏನು? ಹೋಗಮ್ಮ, ಅವನು ಯಾಕೆ ಹಿಂಗೆ ಹೇಳ್ದ ಅನ್ನೋದೇ ನನಗೊಂದು ಯೋಚನೆ ಆಗ್ತಾ ಇದೆ. ಯಾಕಾದರೂ ಹೇಳ್ಕೊಂಡು ಹೋಗಲಿ, ನನ್ನನ್ನೇನಾದರೂ ಡೈರೆಕ್ಟಾಗಿ ಕೇಳೋಕೆ ಬರಲಿ. ಗಂಡ ಹೆಂಡ್ತಿ ಅವರಿಬ್ರಿಗೂ ಸರಿಯಾಗಿ ಹೇಳ್ತೀನಿ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀವಿ? ಬಿಡಮ್ಮ, ಬಿಡ ಕಡೆ. ಅವ್ರೇನ ಕೇಳೋಕೆ ಬಂದ್ರೆ ನಾನೇನೋ ಒಂದು ಹೇಳ್ತೀನಿ. ಅದು ಬಿಡು, ನಿನಗೂ ಇವಾಗ 8 ಮುಗಿದು 9 ಬಿದ್ದಂಗೆ ಆಗೈತೆ. ಅದಕ್ಕೆ ನಿಮ್ಮಪ್ಪ ಹೋಗಿದ್ನಂತೆ ನಿನ್ನೆ ಸಾಯಂಕಾಲ ಇವ್ರನ್ನ ಶಾಸ್ತ್ರಿಗಳನ್ನ ಕೇಳ್ಕೊಂಬರೋಕ್ಕೆ. ಮತ್ತು ಅದು ಸೀಮಂತ ಮಾಡಿಬಿಡೋದೆ ಅಂತ ಹೇಳಿದ್ರಂತೆ. ಇನ್ನೆಲ್ಲ ನಿಂದು ಬ್ಲೌಸು ಹೊಲಿಯೋಕ್ಕೆಲ್ಲ ಕೊಟ್ಟಿದೆಯಲ್ಲ ನಿನ್ನೆ, ಯಾವಾಗ ಕೊಡ್ತಾರಂತವರು? ಅಮ್ಮ, ಅದು ಇನ್ನೊಂದು 2 ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳಿದರು. ಸರಿ. ಮತ್ತು ಅದೇ ನಿಮ್ಮಪ್ಪ ಸಾಯಂಕಾಲ ಕೇಳಿದ್ನಂತೆ, ಇನ್ನು ಮಾಡಿಬಿಡೋದು ಇನ್ನೊಂದು 2 ದಿವಸ ಬಿಟ್ಟು ಅಂತ ಹೇಳಿದಾರಮ್ಮ. ಇನ್ನು ಸೋಮವಾರ ಮಾಡಿಬಿಡೋದು ಅಂತ ಅಂದ ನಿಮ್ಮಪ್ಪ. ಮತ್ತು ಸೋಮವಾರ ಕನಿಷ್ಠಕ್ಕೆ ಕೊಟ್ಬಿಡು ಅಂತೇಳಿ ಬ್ಲೌಸ್ ಎಲ್ಲನೂ ಮಾಡಿಬಿಡಮ್ಮ. ಮತ್ತು ನಿನಗೂ 9 ಬಿದ್ದಂಗೆ ಆಯಿತು. ಸುಮ್ಮನೆ ಮುಂದೂಡೋದು ಬೇಡ, ಮಾಡಿಬಿಡಮ್ಮ. ಆಯ್ತಮ್ಮ. ಮತ್ತು ನಮ್ಮ ಅತ್ತೆಯವ್ರಿಗೂ ಹೇಳ್ಬೇಕಲ್ಲ, ಇವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಹಿಂಗೆ ರೀ ಅಂತ ಹೇಳ್ತೀನಿ. ಮತ್ತು ಅವರು ಯಾರು ಎಷ್ಟು ಜನಕ್ಕೆ ಹೇಳ್ಬೇಕೋ ಏನೋ, ಮತ್ತು ಹೇಳಿ ಎಲ್ಲರನ್ನ ಕರ್ಕೊಂಬರ್ಬೇಕಲ್ಲ. ಮತ್ತು ಹೇಳ್ಬಿಡ್ತೀನಮ್ಮ, ಸೋಮವಾರ ಅಲ್ಲ, ಹೇಳ್ತೀನಮ್ಮ. ಬ್ಲೌಸ್ ಎಷ್ಟೊತ್ತಿದ್ರು ನಾಳೆ ಕೊಡು ಅಂತೇಳಿ ತೊಗೊಂಬಂದ್ಬಿಡ್ತೀನಿ. ಆಯ್ತು, ಹಂಗೆ ಮಾಡುವಂತೆ. ಕುತ್ಕೊ ನಡಿ, ಸ್ವಲ್ಪ ತಿಂದುಬಿಡು. ತಿಂದು ಸ್ವಲ್ಪ ರೆಸ್ಟ್ ಮಾಡು. ಅಮ್ಮ, ಇವಾಗೇ ನಂದು 15 kg ವೇಟು ಜಾಸ್ತಿ ಆಗ್ಬಿಟ್ಟೈತಮ್ಮ. ಹಿಂಗೆ ಆದರೆ ಮತ್ತೆ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳ್ತಾ ಇದ್ರು ಇವರು. ಅದಕ್ಕೇನಮ್ಮ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ. ನಾನು ಈಗ ಇಟ್ಟೋಗಿರ್ತೀನಿ, ನಿಧಾನಕ್ಕೆ ನೀನು ತಿನ್ನು. ನಾನು ಮತ್ತೆ ಸ್ವಲ್ಪ ಫೋನ್ಗೇನೆಲ್ಲ ಮಾಡಿ ಬರ್ತೀನಿ. ಅದು ನಿಮ್ಮಪ್ಪ ಹೇಳ್ತಿದ್ದ, ಮತ್ತು ಅವ್ರಿಗೆಲ್ಲ ಸೀಮಂತಕ್ಕೆ ಕರಿಬೇಕಲ್ಲ, ಎಲ್ಲರಿಗೆ ಹೋಗಿ ಮನೆಗೆ ಹೇಳಿ ಬರಬೇಕು. ಮತ್ತು ಹೇಳ್ತೀನಿ, ಈಕಿ ಮಾನಸಿಗೂ ನಿಮ್ಮ ಅತ್ತಿಗೇನು ಬರ್ತಾಳೆ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇಬ್ಬರಿಗೂ ಹೋಗಿ ಮನೆ ಹೇಳಿ ಬಾ ಅಂತ ಹೇಳ್ತೀನಿ. ಮತ್ತು ನಾನು ಫೋನಾಗಿ ಹೇಳೋರಿಗೆ ಹೇಳ್ಕೋಬೇಕಲ್ಲಮ್ಮ. ನಾನು ಓದ್ತೀನಿ, ನಿಧಾನಕ್ಕೆ ತಿನ್ಕ ನೀನು. ಅಮ್ಮ, ನೀನೆಲ್ಲ ಮನೆಯೆಲ್ಲ ಹುಡುಕ್ತಾ ಇದ್ದೆ, ನೀನು ಇಲ್ಲಿದ್ದೇನಾ? ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತಮ್ಮ. ಹೇಳಪ್ಪ, ಏನು ಇವತ್ತು ಅಮ್ಮನ ನೆನಪಾಯ್ತೇನ? ಅಮ್ಮನ ಜೊತೆ ಮಾತಾಡ್ಬೇಕಂತ ಇವತ್ತು ಅನಿಸ್ತೇನೆ ನಿನಗೆ? ಮತ್ತು ಇವತ್ತನ ಅನಿಸೈತಲ್ಲ, ಹೇಳು, ಏನು ಹೇಳು? ಯಾಕಮ್ಮ ಹಂಗಂತೀಯ? ಯಾಕಂಗಂತೀ ಹೇಳು?
ಇಲ್ಲಪ್ಪ, ಇವಾಗೆಲ್ಲ ನಿನಗೆ ಅಮ್ಮ ಕಾಣಿಸೋದೇ ಇಲ್ಲ. ಆಫೀಸಿಗೆ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ನಿನಗೆ ಬರೀ ಹೆಂಡ್ತಿನೇ ಕಾಣಿಸ್ತಾಳ. ಮುಂದೆ ನಿಂತರು ನಮ್ಮನ್ನು ಮಾತಾಡ್ಸೋದೆಲ್ಲ ಓದ್ತೀನಮ್ಮ ಬರ್ತೀನಮ್ಮ ಅಂತ ಯಾವುದು ಹೇಳೋದಿಲ್ಲಲ್ಲ, ಅದಕ್ಕೆ ಅನ್ನಪ್ಪ. ಹೇಳಿ ಏನು ಹೇಳಿ. ಅದು ಅಮ್ಮ, ಪಾಪ ನಾನು ಮಾನಸಿಗೆ ಅಂತೇಳಿ ಈ ರಾಣಿ ಅಕ್ಕನ ಜೊತೆ ಒಂದು ಸೀರೆ ತರಿಸಿದ್ನಲ್ಲಮ್ಮ, ಅದು ತೊಗೊಂಡಾಗೆಲ್ಲ ಚೆನ್ನಾಗೇ ಇತ್ತಂತೆ. ಆಮೇಲೆ ಪಾಪ ಅವಳು ಒಳಗಿಡೋಣ ಅಂದ್ಬಿಟ್ಟು ರೂಮಲ್ಲಿ ಇಟ್ಟು ಹೋಗಿದ್ರೆ ಯಾರೋ ಬಂದು ಅದನ್ನು ಕತ್ತರಿಸಿ ಎಲ್ಲ ಇದು ಹರಿದಾಕಿದ್ದಾರಮ್ಮ. ಯಾರಂತ ಗೊತ್ತಾಗ್ತಿಲ್ಲ. ಅವಳು ತುಂಬ ಬೇಜಾರು ಮಾಡಿಕೊಂಡು ಗೊಳೋ ಅಂತ ಅಳ್ತಾ ಇದ್ಲು. ಮತ್ತು ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಯಾರು ಅಂತಲೇ ಗೊತ್ತಾಗ್ತಿಲ್ಲಮ್ಮ. ಯಾರು ಬಂದಿದ್ರಮ್ಮ ಮನೆಗೆ ನಿನ್ನೆ ಏನಾದ್ರೂ? ಅಲ್ಲಪ್ಪ, ಮನೆಗಿರೋರು ನಾನು ನಿಮ್ಮಕ್ಕ. ನಿಮ್ಮಪ್ಪ ಇರ್ತಾನೆ, ಒಂದ್ಸತಿ ಬರ್ತಾರೆ, ಅವ್ರು ಯಾವಾಗ ಓದ್ತಿರ್ತಾರೆ. ನಾನು ನಿಮ್ಮಕ್ಕ ಅಂತೂ ನಿಮ್ಮ ರೂಮ್ ಕಡೆ ನಾವು ಹೋಗೋದು ಇಲ್ಲ, ಕಡೆ ತಲೆನೂ ಹಾಕೋದಿಲ್ಲ. ನೀನು ಹೇಳೋದು ಹೆಂಗೈತಂದ್ರೆ ಇವಾಗ ನಾವೇ ಇಬ್ಬರು ಹೋಗಿ ಏನೋ ಕತ್ತರಿಸಿಟ್ಟಿವ ನಂಗೆ ಮಾತಾಡೋಕುಂತಿ. ಯಾಕೆ ಹೇಳ ನೀನು ಬಂದು ನಮ್ಮನ್ನು ಕೇಳೋಕುಂತಿದ್ದಿ. ಸರಿಯಾಗೈತಿ ಬಿಡಪ್ಪ ಇದು. ಎಷ್ಟೇ ಆಗಲಿ ನೀನು ನಿನ್ನ ಹೆಂಡತಿ ಮಾತೇ ಮೇಲ್ಗೈ ಮಾಡ್ಕೊಂಬರ್ತೀಯಪ್ಪ. ಆಕಿ ಹೇಳಿದ್ದೆ ನಿನಗೆ ವೇದವಾಕ್ಯ. ನಮ್ಮನ್ನು ಎದಕ್ಕೆ ನಂಬ್ತಿ ಹೇಳು? ಅದು ಮನೇಲಿ ನಾವು ಇರೋದೇ ಇವಾಗ ವಜ್ಜೆ ಆಗೋಯ್ತು. ಮನೆಯಾಗ ನಿಮ್ಮ ಅಕ್ಕ ಇರೋದಕ್ಕೆಲ್ಲ ನೀನು ನಿನ್ನ ಹೆಂಡ್ತಿ ಇಲ್ಲದಿಲ್ಲದ ಅಪವಾದ ನನ್ನ ಮಗಳ ಮೇಲೆ ನನ್ನ ಮೇಲೆ ಆಗ್ತಿರೋದು. ಆಯಿತು ಬಿಡಪ್ಪ, ಆಯಿತು. ಹೆಂಗೂ 9ರ ಬಿದ್ದೈತೆ. ಸೋಮವಾರ ಏನೋ ಸೀಮಂತ ಮಾಡ್ತಾರ, ಮಾಡಿ ಆಯಿತು. ಏನೋ ಮತ್ತು ಅವ್ರ ಪಾಡು ಅವ್ರ ಗಂಡನ ಮನೆಗೆ ಹೇಳ್ಬಿಡ್ತೀನಿ. ಮತ್ತು ಅವ್ರ ಪಾಡು ಅವರೆಲ್ಲ ಡೆಲಿವರಿ ಏನನ್ನ ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಪಾಪ ನನ್ನ ಮಗಳು ಇಲ್ಲಿ ಇರೋದೇ ವಜ್ಜೆ ಆಗೋಯ್ತು ನಿಮ್ಗೆ. ಆಕೆ ಇರೋದಕ್ಕೆಲ್ಲ ಇಲ್ಲದಿಲ್ಲದ ನೀವೆಲ್ಲ ಹಿಂಗೆ ಮಾತಾಡ್ತಿರೋದು ಏನು? ನನ್ನ ಮಗಳು ಏನು ಸೀರೆ ಕಂಡಿಲ್ಲೇನ? ನನ್ನ ಮಗಳೇನು ಅಂತ ಹೊಟ್ಟೆ ಕಿಚ್ಚನಕ್ಕೇನ ನಿನ್ನ ಹೆಂಡ್ತಿ ನೀನು ಸೀರೆ ತಂದು ಕೊಟ್ಟರೆ ಆಕೆ ಇವಾಗ ಕತ್ತರಿಸ್ತಾಳೆ. ಯಾಕೆ ಅಕ್ಕಿಕಿನ ಕಾಸ್ಟ್ಲಿ ಸೀರೆನೇ ನನ್ನ ಮಗಳು ತಗೊಂಡಾಳ. ಅಕ್ಕಿ ಯಾಕಂತ ಕೆಲಸ ಮಾಡ್ತಾಳೆ? ನಾನು ಯಾಕೆ ಅದನ್ನೆಲ್ಲ ಮಾಡಕೋತೀನಿ? ನೀ ಅಕ್ಕಿ ಏನನ್ನ ಮಾಡ್ಯಾಳೇನೋ ಅದು ಕೊಡುವಾಗ ಸೀರೆ ಹಂಗಿತ್ತೆ ನೋಡು, ಫಸ್ಟ್ ನೋಡಿ ತಗೋಬೇಕಿಲ್ಲ ನೀನು ಹೆಂಡ್ತಿ. ಇವಾಗ ನಮ್ಮ ಮೇಲೆ ಆಗ್ತಾಳೆ ನೀವೆಲ್ಲ. ಅಯ್ಯೋ, ನಾನು ಏನಮ್ಮ ನೀವು ಮಾಡಿದ್ರಿ ಅಂತ ನಾನು ಹೇಳಿಲ್ಲ. ಯಾರಾದರೂ ಬಂದಿದ್ರ ಏನಮ್ಮ ಹಿಂಗಾಗಿದೆ ಅವಳು ಅಳ್ತಾ ಇದ್ಲು ಅಂತ ನಾನು ಹೇಳಿರೋದು. ನೀನು ಯಾಕಮ್ಮ ಅಷ್ಟಕ್ಕೆಲ್ಲ ಹಿಂಗೆ ಬೇಜಾರು ಮಾಡ್ಕೊತೀಯ? ಈ ಮನೆಯಲ್ಲಿ ನಾನು ಯಾರ ಹತ್ರ ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗಲ್ಲ. ಅವಳು ನೋಡಿದ್ರೆ ಒಂದು ಕಡೆ ಅಳ್ತಾ ಇದ್ದಾಳೆ, ನೀನು ನೋಡಿದ್ ಕೇಳೋಕೆ ಬಂದರೆ ಹಿಂಗೆ ಮಾಡ್ತೀಯ? ಅಯ್ಯೋ ಹೋಗ್ಲಿ ಬಿಡಮ್ಮ. ಆ ಸೀರೆ ತಂದು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಯ್ತಲ್ಲ. ಆಯಿತು, ಇನ್ನೂ ಇದಕ್ಕಿಂತ ಒಳ್ಳೆ ಸೀರೆ, ಇನ್ನೂ ಕಾಸ್ಟ್ಲಿ ಸೀರೆ ತಂದು ಕೊಡ್ತೀನಿ ಒಂದು 10-15 ಸಾವಿರಲ್ಲಿ. ಅದು ಯಾರು ಏನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ. ಇನ್ನೂ ಕಾಸ್ಟ್ಲಿ ಸೀರೆನ ಶರತ್ತ? ಯಾಕೆ ಇವಾಗ ಅಂಥದ್ದು ಏನಿದೆ ಹೇಳು? ಅಷ್ಟು ಕಾಸ್ಟ್ಲಿ ಸೀರೆ ತಗೊಂಬಂದು ಇವಾಗ ಮಾನಸಿಗೆ ಕೊಡೋ ಅಂಥದ್ದು. ನಾಳೆ ಅವಳು ಏನಾನ ಪ್ರೆಗ್ನೆಂಟ್ ಆಗಲಿ, ಅವಳದು ಸೀಮಂತ ಆಗಲಿ, ಅವಾಗ ಬೇಕಾದ್ರೆ ತಗೊಂಡ್ರೆ ಆಗುತ್ತೆ. ಇವಾಗ ಕಾಸ್ಟ್ಲಿ ಸೀರೆ ಎಲ್ಲ ಯಾಕೆ ಬೇಕು? ಅಷ್ಟಕ್ಕೂ ಅದನ್ನೆಲ್ಲ ಕ್ಯಾರಿ ಮಾಡೋದು ಅವಳಿಗೆ ಗೊತ್ತಾಗಲ್ಲ ನೋಡು. ಅಷ್ಟು ಕಾಸ್ಟ್ಲಿ ಸೀರೆ ನಿನ್ನೆ ಅವಳು ಚೆನ್ನಾಗಿ ತಂದು ಕೊಟ್ಟಿದ್ದಾಳೆ. ಅಷ್ಟೊತ್ತಿಗೆ ಅವಳು ಏನೇನೋ ಮಾಡ್ಕೊಂಡಿದ್ದಾಳೆ. ಅವಳ ಹತ್ರ ಏನು ಚೆನ್ನಾಗಿರೋದಿಲ್ಲ. ಸುಮ್ಮನೆ ಒಂದು 500-1000ದಲ್ಲಿ ಯಾವುದೋ ಒಂದು ಸೀರೆ ತಂದುಕೊಡು ಸಾಕು ಅವಳಿಗೆ. ಅಕ್ಕ, ನನಗೆ ಗೊತ್ತಿದೆ 500-1000 ತರಬೇಕು, ಎಷ್ಟರಲ್ಲೇ ತರಬೇಕು ಅಂತ. ನಾನು ತರ್ತೀನಿ ಬಿಡು, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ತಾಯಿ ಮಗಳು ಏನೋ ಮಾತಾಡ್ಕೊತಾ ಇದ್ದಾರೆ. ನನ್ನ ಗಂಡ ಬಂದು ಇವಾಗ ಕೇಳಿ ಹೋಗಿದ್ದಕ್ಕೆ ಇಬ್ಬರು ಏನೋ ಮಾತಾಡ್ಕೊತಾ ಇದ್ದಾರೆ. ಏನಂತ ಕೇಳಿಸ್ಕೊಳ್ಳೋಣ ಇರು. ನೋಡ್ದೇನಮ್ಮ, ಅವಳಿಗೆ ಅಷ್ಟು ಒಳ್ಳೆ ರೇಷ್ಮೆ ಸೀರೆ ತಂದಿದ್ದಕ್ಕೆ ನನಗೆ ಹೊಟ್ಟೆ ಉರಿ ಬಂದು ನನಗೆ ತೊಳೋಕ್ಕಾಗದೆ ಹೋಗಿ ಎಲ್ಲ ಕತ್ತರಿಸಿ ಬಿಸಾಕಿದ್ರೆ, ಇವಾಗ ಬಂದು ಇವನು 10-15 ಸಾವಿರ ಕೊಟ್ಟು ಇನ್ನೊಂದು ವರ್ಷ ರೇಷ್ಮೆ ಸೀರೆ ತಂದು ಕೊಡ್ತಾನಂತೆ. ನನಗೆ ಹೊಟ್ಟೆಲೆಲ್ಲ ಬೆಂಕಿ ಬಿದ್ದಂಗೆ ಆಗ್ತೈತಮ್ಮ. ಅಯ್ಯ, 10-15 ಸಾವಿರ ಎಲ್ಲ ತಂದು ಕೊಡಲಿ, 20 ಸಾವಿರದೆಲ್ಲ ತಂದು ಕೊಡಲಿ ಬಿಡು ರಾಣಿ. ನಿಂಗೆ ಐತಲ್ಲ, ನೀನು ಹೊಲ್ಸ್ಕೊಂಡಿದ್ಯಾ, ನೀನು ಹಾಕೋ, ನೀನು ಸೀಮಂತ ಮಾಡ್ಕೊ. ಅವ್ರು ಎಷ್ಟು ಕನ್ನ ತಂದು ಕೊಡಲಿ, ಏನೇನು ತಂದು ಕೊಡಲಿ, ಬಿಟ್ಬಿಡು ಆ ಕಡೆ ಹೋಗಲಿ. ನಿನಗೆ ಯಾಕೆ ಬೇಕು ನೋಡು. ಇವಾಗ ಆಲ್ರೆಡಿ ಅವನಿಗೆ ನಮ್ಮಿಬ್ಬರ ಮೇಲೆ ಅನುಮಾನ ಬಂದಂಗೆ ಕಾಣಿಸ್ತೈತೆ. ಸುಮ್ಮನೆ ಇದನ್ನೆಲ್ಲ ದೊಡ್ಡದು ಮಾಡೋದು ಬೇಡ, ಇಲ್ಲಿಗೆ ಬಿಟ್ಬಿಡು. ಅವ್ರು ಎಷ್ಟನ್ನ ತಂದು ಕೊಡಲಿ, ಯಾವುದನ್ನ ಹಾಕ್ಕೊಂಡ್ಲಿ, ನಿಂದೇನೈತೆ ನೀವು ಹೊಲ್ಸ್ಕೊಂಡು ನೀನು ಹಾಕ್ಕೊಳ್ಳೋದು ನೋಡಮ್ಮ. ಇವೆಲ್ಲ ಬೇಡ. ಹಂಗಂದ್ರೆ ಈ ರಾಣಿ ಅಕ್ಕನೇ ಇದೆಲ್ಲ ಮಾಡಿರೋದು ಪ್ಲ್ಯಾನು. ಇವಳದೇ ಇದೆಲ್ಲ ಕುತಂತ್ರ. ನನಗೆ ಅನುಮಾನ ಇತ್ತು, ಇವಾಗ ನನಗೆ ಅರ್ಥ ಆಗ್ತೈತೆ. ಮಾಡಿರಿ